ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಅವರ ಮನೆಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಭೇಟಿ ಕೊಟ್ಟರು. ಸಾಗರದಲ್ಲಿರುವ ಹಿರಿಯ ರಾಜಕಾರಣಿ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ನಿವಾಸದಲ್ಲಿ ಶಿಕ್ಷಣ ಸಚಿವರು ಆಶೀರ್ವಾದವನ್ನು ಪಡೆದರು. ನನ್ನ ಹುಟ್ಟುಹಬ್ಬ ನಿಮ್ಮಿಂದ ನನಗೆ ಆಶೀರ್ವಾದ ಬೇಕು ಅಂತ ಮಧು ಬಂಗಾರಪ್ಪ ಹೇಳಿದ್ದಾರೆ. ಈ ವೇಳೆ ಕಾಗೋಡು ಒಳ್ಳೆಯದಾಗಲಿ ಅಂತ ಆಶೀರ್ವದಿಸಿದ್ದಾರೆ. ಮಧು ಬಂಗಾರಪ್ಪಗೆ ನಟ ಶಿವರಾಜ್ ಕುಮಾರ್ ಹಾಗೂ ಗೀತಾ ಕೂಡ ಸಾಥ್ ಕೊಟ್ಟರು. ಈ ಬಾರಿ ಲೋಕಸಭಾ ಎಲೆಕ್ಷನ್ಗೆ ಶಿವಮೊಗ್ಗದಿಂದ ಗೀತಾ ಶಿವರಾಜ್ ಕುಮಾರ್ ಸ್ಪರ್ಧೆ ಮಾಡ್ತಾರೆ ಎನ್ನಲಾಗ್ತಾ ಇದ್ದು, ಹೀಗಾಗಿ ಈ ಬಗ್ಗೆಯೂ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ರಾಜ್ಯದಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ಕೊಟ್ಟರು. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಕಮಲಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮಗುವಿಗೆ ಲಸಿಕೆ ಹಾಕುವ ಮೂಲಕ ಸಿಎಂ ಚಾಲನೆ ಕೊಟ್ಟಿದ್ದಾರೆ. ಈ ವೇಳೆ ಸಿಎಂಗೆ ಶಾಸಕ ಗವಿಯಪ್ಪ ಮೊಮ್ಮಗಳಿಗೂ ಕೂಡ ಸಿಎಂ ಲಸಿಕೆ ಹಾಕಿದ್ರು. ಸಿಎಂಗೆ ಸಚಿವ ನಾಗೇಂದ್ರ, ಶಾಸಕ ಗವಿಯಪ್ಪ, ಮಾಜಿ ಶಾಸಕ ಭೀಮಾ ನಾಯಕ್ ಸಾಥ್ ಕೊಟ್ಟರು. ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತಹ ಸಿಎಂಗೆ ಪುಟಾಣಿ ಮಕ್ಕಳು ಥ್ಯಾಂಕ್ಸ್ ಹೇಳಿದ್ದಾರೆ. ವಿಜಯಪುರ ಸಂಸದ ರಮೇಶ್ ಜಿಗಜಿಣಗಿ ಆರೋಗ್ಯದಲ್ಲಿ ಏರುಪೇರಾಗಿದೆ. ಬೆಳಗಾವಿ ಕೆಎಲ್ಇ ಆಸ್ಪತ್ರೆಗೆ ಸಂಸದರು ದಾಖಲಾಗಿದ್ದಾರೆ. ಬ್ರೇನ್ ಆವರೇಜ್ನಿಂದ ಬಳಲ್ತಾ ಇರುವಂತಹ ಮಾಜಿ ಕೇಂದ್ರ ಸಚಿವ ರಮೇಶ್ ಜಿಗಜಿಣಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ರಕ್ತ ಹೆಪ್ಪುಗಟ್ಟಿದ್ರಿಂದ ಸಮಸ್ಯೆಯಾಗಿತ್ತು. ಹೀಗಾಗಿ ರಕ್ತ ಆಚೆ ತೆಗೆದಿದ್ದು ಆರೋಗ್ಯ ಸ್ಥಿತಿ ಈಗ ಸ್ಥಿರವಾಗಿದೆ ಅಂತ ಜಿಗಜಿಣಗಿ ಮಗ ಮಾಹಿತಿ ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಅಲೋಕ್ ವಿಶ್ವನಾಥ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಯಲಹಂಕದಿಂದ ಹೊಸಕೋಟೆವರೆಗೂ ಬೃಹತ್ ಕಾರ್ ರ್ಯಾಲಿ ಮೂಲಕ ನಮೋ ವಿಜಯ ಸಂಕಲ್ಪ ಯಾತ್ರೆ ನಡೆಸಿದರು. ನಮೋ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಸುಮಾರು 2,000 ಕಾರ್ಗಳು ಭಾಗಿಯಾಗಿದ್ದು, ಯಲಹಂಕ, ದೊಡ್ಡಬಳ್ಳಾಪುರ, ಗೌರಿಬಿದನೂರು, ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆಯಲ್ಲಿ ರ್ಯಾಲಿ ನಡೆಯಲಿದೆ. ಮಂಗಳೂರಿನ ದೇರಳಕಟ್ಟೆಯ ಪಿಎಚ್ಡಿ ವಿದ್ಯಾರ್ಥಿನಿ ಚೈತ್ರಾ ನಾಪತ್ತೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. 8 ದಿನಗಳ ಹಿಂದೆ ನಾಪತ್ತೆಯಾಗಿದ್ದು ಲವ್ ಜಿಹಾದ್ ಆರೋಪ ಕೇಳಿಬಂದಿತ್ತು. ಈ ಮಧ್ಯೆ ನಾಪತ್ತೆ ಪ್ರಕರಣ ದಾಖಲಾಗಿ 8 ದಿನಗಳ ಬಳಿಕ ಭಾನುವಾರ ವಿದ್ಯಾರ್ಥಿನಿ ಬಳಸ್ತಾ ಇದ್ದ ಆಕ್ಟಿವಾ ಸ್ಕೂಟರ್ ಸೂರತ್ಕಲ್ ಬಳಿ ಪತ್ತೆಯಾಯಿತು. ಲವ್ ಜಿಹಾದ್ ವಿವಾದದ ಹಿನ್ನೆಲೆಯಲ್ಲಿ ತಲೆಮರೆಸಿಕೊಂಡು ಚೈತ್ರಾ ವಿದೇಶಕ್ಕೆ ಹಾರಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ದೊರೆತಿದೆ. 15 ದಿನಗಳಿಂದ ಚೈತ್ರಾ ನಾಪತ್ತೆ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ. ಶಾರುಖ್ ಜೊತೆಗಿನ ಚೈತ್ರಾ ನಂಟು ಬಯಲಾಗ್ತಾ ಇದ್ದಂತೆ ಫೆಬ್ರವರಿ 17ರಿಂದ ಚೈತ್ರಾ ಜಾಗ ಬದಲಾಯಿಸ್ತಾ ಇದ್ದಾಳೆ. ಬೆಂಗಳೂರು, ಹಿಮಾಚಲ ಪ್ರದೇಶ, ದೆಹಲಿಯಲ್ಲಿ ವಾಸ್ತವ್ಯ ಹೂಡಿರೋ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಲವ್ ಜಿಹಾದ್ ಮತ್ತು ಡ್ರಗ್ ಜಾಲದ ಬಗ್ಗೆ ಬಜರಂಗ ದಳ ಆರೋಪದ ಹಿನ್ನೆಲೆ ಚೈತ್ರಾ ವಿದೇಶಕ್ಕೆ ಹಾರಿರುವ ಅನುಮಾನ ವ್ಯಕ್ತವಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಸೀರೆಯುಟ್ಟು ನಾರಿಮಣಿಯರು ರನ್ನಿಂಗ್ ರೇಸ್ ಮಾಡಿದರು. ಸಾಗರ ಆಸ್ಪತ್ರೆಯಿಂದ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ 1,000ಕ್ಕೂ ಹೆಚ್ಚು ಮಹಿಳೆಯರು ನಾರಿ ಶಕ್ತಿ ಮಹಾಶಕ್ತಿ ಅಂತ ಘೋಷಣೆ ಕೂಗ್ತಾ ಓಡಿದ್ದಾರೆ. ಅಲ್ಲದೆ ಜಾಗೃತಿ ಮೂಡಿಸಿದ್ದಾರೆ. ವೆಗಾಸಿಟಿ ಮಾಲ್ನಿಂದ ಪ್ರಾರಂಭವಾದಂತಹ ಈ ಸೀರೆ ರನ್ನಿಂಗ್ ಜಾಗೃತಿ 2 ಕಿಲೋಮೀಟರ್ ಹೋಗಿ ಮತ್ತೆ ವೆಗಾಸಿಟಿ ವಾಪಸ್ಸಾಯಿತು. 18 ವಯಸ್ಸಿನಿಂದ 80 ವಯಸ್ಸಿನವರೆಗಿನ ಮಹಿಳೆಯರು ಆರೋಗ್ಯ ಜಾಗೃತಿಗಾಗಿ ರೇಸ್ನಲ್ಲಿ ಭಾಗಿಯಾದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.